ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ವ್ಲಾಗ್ಸ್. ನಿಮಗೆಲ್ಲ ಗೊತ್ತಿರ್ಬೋದು ಗಣೇಶ ಹಬ್ಬ ಇನ್ನೇನು ಹತ್ತಿರ ಬರ್ತಾ ಇದೆ ಅಂತ. ಗಣೇಶಗಳನ್ನು ಹೇಗೆ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ಮಣ್ಣನ್ನು ತಂದು ಹತ್ತಿನ ಅದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುಟ್ಟಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಗೆ ಗಣೇಶಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವಾ, ಈಗ ಮೊದಲನೇದಾಗಿ ಒಂದು ಪೀಠನ ರೆಡಿ ಮಾಡ್ಕೊತಾ ಇದ್ದಾರೆ. ಇವರು ನನ್ನ ಅಕ್ಕನ ಮೊದಲನೇ ಮಗ ನಾಗರಾಜ್ ಅಂತ, ಹಾಗೆ ಇನ್ನೊಬ್ರು ಇದ್ದಾರೆ ಸಂತೋಷ್ ಅಂತ. ಇಬ್ಬರೂ ಪ್ರತಿ ವರ್ಷ ಗಣೇಶ ಮಾಡ್ತಾರೆ. ತುಂಬಾ ಚೆನ್ನಾಗಿ ಗಣೇಶಗಳನ್ನು ಮಾಡ್ತಾರೆ. ಹಾಗೆಯೇ ಅವರು ಮಾಡುವಂತಹ ಗಣೇಶಗಳು ತುಂಬಾ ವಿಭಿನ್ನವಾಗಿರುತ್ತೆ. ಒಂದಕ್ಕಿಂತ ಒಂದು ವಿಭಿನ್ನವಾದಂತಹ ಗಣೇಶಗಳನ್ನು ಮಾಡ್ತಾರೆ. ಅವ್ರು ಹೇಗೆ ಗಣೇಶಗಳನ್ನು ಮಾಡ್ತಾರೆ ಅಂತ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ನೋಡ್ಕೊಂಬರೋಣ.
ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ವಾ ಗಣೇಶ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ನಾವು ಗಣೇಶ ಹಬ್ಬಕ್ಕೆ ಗಣೇಶ ತರಕ್ಕೆ ಹೋದಾಗ ಯಾವಾಗಲೂ ಅಂದ್ಕೊತಿರ್ತೀವಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದ್ರ ಹಿಂದೆ ಎಷ್ಟು ಕೆಲಸ ಇರುತ್ತೆ ಅಂತ ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ. ತುಂಬಾ ಕೆಲಸ ಇರುತ್ತೆ. ಯಾವುದೇ ಕೆಲಸ ಆಗಲಿ ನಾವು ಒಂದು ಶ್ರದ್ಧೆಯಿಂದ ಮಾಡಿದ್ರೇ ಅದರ ಒಂದು ಪ್ರತಿಫಲ ಸಿಗೋದು ಅಂತ ಹೇಳ್ಬೋದು. ಅದಕ್ಕೆ ಇದೇ ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಗಣೇಶ ಮಾಡೋಕ್ಕೇ ತುಂಬ ಟೈಮ್ ಬೇಕು. ಫಸ್ಟ್ ಟೈಮು ನಾನು ನೋಡಿದ್ದು ಗಣೇಶ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು. ನನ್ನ ಅಕ್ಕನ 2ನೇ ಮಗ ಸಂತೋಷ್ ಅಂತ ಇವರು ಕೂಡ ಗಣೇಶನ ಮಾಡ್ತಾಯಿದ್ರು. ಇವರು ಹಿಂದಿನ ದಿನ ಗಣೇಶನ ಮಾಡಿದರು. ಇನ್ನು ಸ್ವಲ್ಪ ಕೆಲಸ ಬಾಕಿ ಇತ್ತು. ನೋಡ್ತಾ ಇರ್ಬೋದು, ಸ್ವಲ್ಪ ಡ್ರೈ ಆಗಿದೆ ಗಣೇಶ ಇದು. ಇವಾಗ ಈ ಒಂದು ಗಣೇಶನಿಗೆ ಕೈಯನ್ನು ಹಚ್ಚಿದ್ರೆ ಗಣೇಶ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೈನ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಇವಾಗ ಕೈನ ಹೇಗೆ ಹಚ್ಚುತ್ತಾರೆ ಅಂತ ನಾನು ತೋರಿಸ್ತೀನಿ. ಹಾಗೆಯೇ ನಾಗರಾಜ್ ಒಂದು ಕಡೆ ಗಣೇಶನ ಮಾಡ್ತಾಯಿದ್ರು, ಸಂತೋಷ್ ಒಂದು ಕಡೆ ಗಣೇಶನ ಮಾಡ್ತಾಯಿದ್ರು. 2 ವಿಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ.
ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಗಣೇಶನ ಯಾವ ರೀತಿ ಮಾಡ್ತಾರೆ ಅಂತ. ಅದು ಫೈನಲಾಗಿ ಯಾವ ರೀತಿ ಮಾಡಿದರು, ಹೇಗೆ ಕಾಣಿಸ್ತಾ ಇತ್ತು ಅಂತ ಕೂಡ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಹಾಗೆಯೇ ಸಂತೋಷ್ ಮತ್ತು ನಾಗರಾಜ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.